ಶುರು ಆಯ್ತು ಸ್ಟಾರ್ಟ್. ಬಂಧುಗಳೇ ನಮಸ್ಕಾರ. ನಾವಿವತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಹಳೆ ಗಿರಿನಗರ ವಾರ್ಡು, ಹೊಸದಾಗಿ ಇದು ಅಶೋಕ್ ನಗರ ವಾರ್ಡ್ಗೆ ಸೇರುತ್ತೋ ಸ್ವಾಮಿ ವಿವೇಕಾನಂದ ವಾರ್ಡ್ಗೆ ಸೇರುತ್ತೋ ಗೊತ್ತಿಲ್ಲ. ಮುನೇಶ್ವರ ಬ್ಲಾಕು 15ನೇ ಮುಖ್ಯ ರಸ್ತೆಯಲ್ಲಿ ಇದ್ದೀವಿ. ಇವತ್ತು ಇಲ್ಲಿ ನಡು ರಸ್ತೆಯಲ್ಲಿ ಒಂದು ಬೋರ್ವೆಲ್ನ ಕೊಡಿಸ್ತಾ ಇದ್ದಾರೆ. ಇದು ಯಾರು ಸಾರ್ವಜನಿಕರು ಕೊಡಿಸ್ತಾ ಇದ್ದಾರಾ ಅಥವಾ ಸರ್ಕಾರದಿಂದ? ಸರ್ಕಾರ ಅಂದ್ರೆ BWSSB ಇರಬೇಕು, ಇಲ್ಲ ಅಂದ್ರೆ BBMP ಇರಬೇಕು. ಇಬ್ಬರಲ್ಲಿ ಒಬ್ರು ಕೊಡಿಸ್ತಾ ಇರ್ಬೇಕು. ಇಲ್ಲಿ BWSSB ಇನ್ಸ್ಪೆಕ್ಟರ್ ಇದ್ದಾರೆ ಪ್ರಶಾಂತ್ ಅಂತ. ಅವ್ರನ್ನ ನಾನು ಕೇಳಿದೆ, ಇಲ್ಲ ಅವ್ರನ್ನ ತೋರ್ಸೋಣ, ನಮಗೆ ಗೊತ್ತಿಲ್ಲ, ನಾವಂತೂ ಅಲ್ಲ, ನೀವೆಲ್ಲ 100%. ಇವ್ರದ್ದು 100% ಫೋನ್ ಬಂದಿದೆ, ನಿಲ್ಸಿ ಸಾಹೇಬ್ರು ಯಾರು ಏನು ಹೇಳಿಲ್ಲ. ಯಾವ ಏಯಿಂದ? ನಮ್ಮ ಆಫೀಸ್ BWSSB ಇದು ಪಾಪ. ಹಾಗಾಗಿ ನಾವು ಫೋನ್ ಮಾಡಿ ಹೇಳಿದ್ವಿ ಇಲ್ಲಿನ ಎಇಗೆ, ಸುದರ್ಶನ್ ಅಲ್ಲ, ಸುದರ್ಶನ್ ಅವ್ರಿಗೆ ಹೇಳಿ ಬೆಳಗ್ಗೆನೆ ಗೊತ್ತಾಯ್ತು ಬೋರ್ ಹಾಕ್ಸ್ತಾ ಇದ್ದಾರೆ ಸೆಂಟ್ರಲ್ ರೋಡ್ ಅಲ್ಲಿ ಅಂತ ಹೇಳಿ. ಹಾಗಾಗಿ ಏನಕ್ಕೆ ಯಾರು ಇರ್ಬೋದು, ಇದು ಸಾರ್ವಜನಿಕರು ಏನಾದ್ರು ಹಾಕ್ಸ್ಕೊತಾ ಇದಾರೆ ಅವ್ರ ಮನೆಗೆ, ಅಥವಾ BBMPನ BWSSBನ ಹಾಕ್ಸ್ತಾ ಇದ್ದಾರೆ ಅಂತ. ಇಲ್ಲಿ ಇನ್ನೊಂದು ಸಮಸ್ಯೆ, ನೀರಿಂದ ಏನೋ ಸಮಸ್ಯೆ ಇದೆಯೇನ್ರಪ್ಪ? ಎಷ್ಟು ದಿನಕ್ಕೊಂದ್ಸಲ ನೀರು ಬಿಡ್ತೀರಾ? ಒಂದಿನ ಬಿಟ್ಟು ಒಂದಿನ, ಏನಾದ್ರು ಒಂದು 10 ದಿವಸದಿಂದ ಕಂಟಿನ್ಯೂಸ್ ಆಗಿ ನೀರು ಬಿಡ್ತಾ ಇರೋದೇನೋ ಇದೆಯಾ? ನೀರಿಂದ ಏನೋ ಸಮಸ್ಯೆ ಆಗಿದ್ಯಾ? ಇಲ್ಲ ಇದಕ್ಕೆ NOC ಕೊಡ್ಬೇಕಲ್ವಾ? ಬೋರ್ ಹಾಕ್ಸೋದಕ್ಕೆ ಯಾರಾದ್ರೂ ಆಗಿರ್ಲಿ ಒಂದು NOC ಕೊಡ್ಬೇಕಲ್ವಾ? ಇದು ಇಲ್ಲಿ ಯಾರು ಬೋರ್ ಹಾಕ್ಸ್ತಾ ಇದ್ದಾರೆ, ಏನು ಕತೆ, ಅಥವಾ ನೀರಿನ ಸಮಸ್ಯೆ ಇದ್ರೆ ಬೋರ್ ಹಾಕ್ಸ್ಬೇಕು. ಸಾರ್ವಜನಿಕರಿಗೆ ಏನಾದ್ರು ನೀರಿನ ತೊಂದರೆ ಉಂಟಾಗ್ತಾ ಇದೆ ಅಂದ್ರೆ ಬೋರ್ ಹಾಕ್ಸ್ಬೇಕು. ಇಲ್ಲಿ ಯಾರು ತೊಂದರೆ ಆಗ್ತಾ ಇದೆ ಬಿಡ್ತೀವೋ ಗೊತ್ತಿಲ್ಲ. ಯಾಕೆಂದ್ರೆ BWSSB ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ, ಇದೇ ಲೈವಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲ ನೀರಿನ ಸಮಸ್ಯೆ ಇಲ್ಲ, ಒಂದಿನ ಬಿಟ್ಟು ಒಂದು ದಿನ ನೀರು ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. BBMP ಅವ್ರನ್ನ ಕೇಳಿದೆ, ನೀವೇನಾದ್ರು ಹಾಕಿಸ್ತಾ ಇದ್ದೀರೇನಪ್ಪ ಅಂದಾಗ BBMPಯ ರಾಜೇಶ್, ಸ್ವಾಮಿ ವಿವೇಕಾನಂದ ವಾರ್ಡು ಅಥವಾ ಅಶೋಕ್ ನಗರ ವಾರ್ಡ್, ಇವಾಗ ಅವರೆಲ್ಲ ಸೇರಿ ಒಂದೇ ಸದ್ಯಕ್ಕೆ ಗಿರಿನಗರ ವಾರ್ಡೆ. ಅವರು ಇಲ್ಲ ನಾವಂತೂ ಯಾವುದೂ ಹಾಕಿಸ್ತಾ ಇಲ್ಲ, ಅಥವಾ ಈ ರೀತಿ ಹಾಕ್ಸೋದಕ್ಕೆ ಸೆಂಟ್ರಲ್ ರೋಡ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ರಸ್ತೆ, ಒಳಚರಂಡಿ, ಬೀದಿ ದೀಪ BBMPಗೆ ಸಂಬಂಧಪಟ್ಟಿರುವಂಥದ್ದು. KB ಹಾಕೋದು ಬೇರೆ ಬೀದಿ ದೀಪ ಅಥವಾ ಕಂಬಗಳು, ಆದರೆ ಕೆಲವು BBMP ವ್ಯಾಪ್ತಿಗೆ ಬರುತ್ತೆ. ಅದರೆಲ್ಲವನ್ನು ನೋಡ್ಕೋಬೇಕಾಗಿರೋ ಇನ್ಚಾರ್ಜ್ ಯಾರು ಅಂದ್ರೆ ವಾರ್ಡ್ ಇಂಜಿನಿಯರು. ಅವನು ಅದು ಕರ್ತವ್ಯ. ಫುಟ್ಪಾತ್ ಸರಿ ಇಲ್ವಾ, ರಸ್ತೆ ಸರಿ ಇಲ್ವಾ, ಯಾವುದಕ್ಕೆ ಸೇರಿರಲಿ, ಮೇಜರ್ ರೋಡ್ಸೋ ಮೈನರ್ ರೋಡ್ಸೋ ಮತ್ತೊಂದು ಯಾವುದಕ್ಕೆ ಸೇರಿದ್ರು ಅದು ಅವನ ಜವಾಬ್ದಾರಿ. ಆ ಸಂಬಂಧಪಟ್ಟಂತ ಸಂಸ್ಥೆಗೋ ಇಲಾಖೆಗೋ ತಿಳಿಸುವಂಥದ್ದು. ಹಾಗಾಗಿ ಇಲ್ಲಿ ಸೆಂಟ್ರಲ್ ರಸ್ತೆಯಲ್ಲಿ ಬೋರ್ ಆಗ್ತಾ ಇದ್ದಾರೆ. BWSSB ಅವರು ನಾವಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಇಲ್ಲೇ ಇದ್ದಾರೆ, ಇನ್ಸ್ಪೆಕ್ಟರ್ ಪ್ರಶಾಂತ್ ಅಂತ ಬಂದಿದ್ದಾರೆ. ನಾನು ಸಂಬಂಧಪಟ್ಟಂತ ಸುದರ್ಶನ್ ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಂಡೆ, ಇಲ್ಲ ನಾವಂತೂ ಹಾಕಿಸ್ತಾ ಇಲ್ಲ ಅಂತ ಹೇಳಿದ್ರು. ಅದೇ ಸುದರ್ಶನ್ ಅವರು ಇನ್ನೊಂದು ಹೇಳಿದ್ದಾರೆ, ಏನು ಸಂಬಂಧಪಟ್ಟಂತ BBMPಯ ಅಸಿಸ್ಟೆಂಟ್ ಇಂಜಿನಿಯರು ಈ ಭಾಗದ ರಾಜೇಶ್ ಅವ್ರ ಹತ್ರ ನಾನು ಕೇಳ್ಕೊಂಡಿದ್ದೀನಿ. ಅವ್ರಿಗೂ ನಮಗೂ ಇದು ಗೊತ್ತೇ ಇಲ್ಲ, ಯಾರು ಹಾಕಿಸ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ, ನಮಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಇಲ್ಲಿನ ಸಾರ್ವಜನಿಕರಿಗೆ KRS ಪಕ್ಷ ಸಾರ್ವಜನಿಕರಿಗೆ ತೊಂದರೆ ಕೊಡೋದಕ್ಕೆ ಇಷ್ಟಪಡಲ್ಲ. ಸಾರ್ವಜನಿಕರಿಗೆ ಬೇಕೇ ಬೇಕು ಅಂದ್ರೆ ಖಂಡಿತವಾಗ್ಲೂ ಮಾಡಿಸ್ಕೊಳ್ಳಿ. ಯಾಕೆಂದ್ರೆ ಇವಾಗ ನೀರು ಸುಮ್ಮನೆ ಪೋಲಾಗುತ್ತೆ, ಅಕ್ಕಪಕ್ಕ ಎಲ್ಲ ಬೋರ್ ಇರೋರು. ಈಗ ಇದು ಬೋರಲ್ಲಿ ನೀರು ಬಂದು ಅಕ್ಕಪಕ್ಕದ ಬೋರ್ ಡ್ಯಾಮೇಜ್ ಆದ್ರೆ ಯಾರು ಕೊಡ್ತಾರೆ? ಈಗ ಇಲ್ಲೇನಾದ್ರೂ BWSSB ಇಂದ, ಸರ್ಕಾರದ ಸಂಸ್ಥೆಗಳಿಂದ ಏನಾದ್ರೂ ನೀರಿನ ವ್ಯವಸ್ಥೆ ಇರಲಿಲ್ಲ ಅಂದಿದ್ರೆ ಮಾಡಿಸೋಣ, ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ, ಜನರಿಗೆ ನೀರು ಬೇಕು, ಅದನ್ನ ಮಾಡಿಸೋಣ. ಅದು ಬಿಟ್ಟು ಇವಾಗ ಎಲ್ಲ ನೀರಿನ ಸವಲತ್ತು ಇಲ್ಲಿ ಬಸವನಗುಡಿಗಂತೂ ನಾನು ಕಂಡಂಗೆ ನೀರಿನ ಸಮಸ್ಯೆ ಎಲ್ಲೂ ಇಲ್ಲ. ಯಾರು ಇದೆಯಾ ಸರ್? ಇದನ್ನ ಸಾರ್ವಜನಿಕರಿಗೆ ಕೇಳಬೇಕು. ಅಲ್ಲ ಇಲ್ಲಿ ಬಸವನಗುಡಿಯಲ್ಲಿ ಸಾರ್ವಜನಿಕರು ಈಚೆ ಬಂದು ನೇರವಾಗಿ ಮಾತಾಡೋದು ಕಮ್ಮಿ. ಪಾಪ ಅವ್ರದ್ದೇನೋ ಅವ್ರ ಕೆಲಸ ಕಾರ್ಯಗಳಲ್ಲಿ ಇರ್ತಾರೆ, ಹಾಗಾಗಿ ಹೊರಗಡೆ ಬಂದು ಮಾತಾಡಲ್ಲ. ಆದ್ರೆ ಇಲ್ಲಿ ನಮಗ್ ಬೇಕಾಗಿರೋದು ಸಾರ್ವಜನಿಕರಿಂದ ಏನಾದ್ರೂ ಇದಕ್ಕೆ. ಯಾಕೆಂದ್ರೆ ಈಗ BWSSB ಅವ್ರು ನಮ್ಗೆ ಹೇಳ್ತಾ ಇದ್ದಾರೆ, ಇವತ್ತು ತಾರೀಕು 11/6/2026, ಸಮಯ 1 ಗಂಟೆ 10 ನಿಮಿಷ. ಇಷ್ಟೊತ್ತು ಇವ್ರಿಗೆ ಮಾಹಿತಿ ಇರಬೇಕಿತ್ತು. ಅಕ್ಕಪಕ್ಕದ ಜನ ನೀರು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ. ಅದನ್ನ ನಾವು BBMP ಅವ್ರಿಗೆ ಹೇಳಿ ನೀರಿನ ವ್ಯವಸ್ಥೆ ಮಾಡಿಸ್ತಾ ಇದೀವಿ ಅಂತ ನಾವು ಹೇಳ್ಬೇಕಿತ್ತು. ಯಾಕೆಂದ್ರೆ ನಾನು ಯಾಕೆ ಈ ಸಮಯ ಎಲ್ಲ ಲೈವಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ದಾಖಲಾಗಬೇಕಲ್ಲ. ನಾಳೆ ದಿನ ಹಿಂದಿನ ದಿವಸನೇ ಯಾರೋ ಒಂದು ಅಸೋಸಿಯೇಷನ್ ಅವ್ರು ಬಂದಿದ್ರು, ರೆಸಿಡೆಂಟ್ಸ್ ಬಂದಿದ್ರು, ನಮಗೆ ಪತ್ರ ಕೊಟ್ಟಿದ್ದಾರೆ, ನೀರಿನ ಅವಶ್ಯಕತೆ ಇದೆ, ಅಭಾವ ಆಗ್ತಾ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ ಅನ್ನೋ ಕಾರಣದಿಂದ ಕೊಟ್ಟು ಇವತ್ತು ಹೇಳ್ಬೋದು. ಹಾಗಾಗಿ ಇದೆಲ್ಲ ದಾಖಲಾಗಬೇಕು ಅಂತೇಳಿ ನಾನು ಇಲ್ಲಿ ಮಾತಾಡ್ತಾ ಇರೋದು. ಸಾರ್ವಜನಿಕರು ಅಷ್ಟೇ. ಈಗ ನೀವುಗಳೆಲ್ಲ 2 ಮನೆ 3 ಮನೆ ಕಟ್ಕೊಂಡಿದ್ದೀರಾ, ಬಾಡಿಗೆ ಕೊಟ್ಟಿದ್ದೀರಾ. BWSSB ನೀರು ಸಾಕಾಗಲ್ಲ, ಹಾಗಾಗಿ ಬೋರ್ ಹಾಕ್ಸ್ಕೊಂಡಿರ್ತೀರಾ. ಇಲಾಖೆ ಬೇರಿಂದ ನಿಮ್ಮ ಬೋರ್ಗಳು ಫೇಲ್ಯೂರ್ ಆಗ್ಬೋದು. ಆಮೇಲೆ ಬೇಸಿಗೆ ಇವತ್ತು ವಿಪರೀತ ಬೇಸಿಗೆ, ಅನುಮತಿಗಳೇ ಕೊಟ್ಟಿಲ್ಲ, ಸಾರ್ವಜನಿಕರಿಗೂ ಕೊಟ್ಟಿಲ್ಲ ತಾನೆ ಬೋರ್ ಹಾಕೋದಕ್ಕೆ ಅನುಮತಿ. BWSSB ಇಂದ ಕಳೆದ 6 ತಿಂಗಳೇ ಆಗೋಯ್ತು, ಯಾವುದೇ ರೆಸಿಡೆನ್ಷಿಯಲ್ ಪರ್ಪಸ್ಗೂ ಬೋರ್ ಹಾಕೋದಕ್ಕೆ ಅವಕಾಶ, ಪರ್ಮಿಷನ್ ಕೊಟ್ಟಿಲ್ಲ. ಆದ್ರೆ ಏಕಾಏಕಿ ಇವತ್ತು ರಸ್ತೆಯಲ್ಲಿ ಗೊತ್ತಿಲ್ಲ ಮಾಡ್ಲಿ, BWSSB ಮಾಡ್ತಾ ಇದಾರಾ, BBMP ಅವರೇ ಮಾಡ್ತಾ ಇದಾರೆ, ಮಾಡ್ಲಿ ಪಾರದರ್ಶಕತೆಯಿಂದ.
ಇವತ್ತು ಈ BBMP ಗ್ರ್ಯಾಂಡಿಂದ ಇಲ್ಲಿ ಒಂದು 3-4 ರಸ್ತೆಗೆ ನೀರಿನ ಸಮಸ್ಯೆ ಆಗಿದೆ. ಆ ಕಾರಣದಿಂದಾಗಿ ನಾನು ಇವತ್ತು ನೀರನ್ನ ಬಿಡಿಸ್ತಾ ಇದ್ದೀನಿ, ಹಾಗಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪಾರದರ್ಶಕವಾಗಿ ಮಾಡಲಿ. ಈ ಬೋರ್ಗೆ ಎಷ್ಟು ಖರ್ಚಾಗುತ್ತೆ, ಯಾರು ಇದನ್ನ ತಗೊಂಡು ಮಾಡಿಸ್ತಾ ಇರುವಂತದ್ದು? ಈಗ ಬಿಜೆಪಿಯ ಕಾರ್ಯಕರ್ತರೇ ಮಾಡಿಸ್ತಾ ಇದಾರಾ? ಅವ್ರ ಹೆಸರು ಹಾಕ್ಬಿಟ್ಟು ಇಂಥವ್ರು ಮಾಡಿಸ್ತಾ ಇದಾರೆ. ಇದು ಜನರಿಗೆ ಇರಪ್ಪ, ಇರಿ ಒಂದು ನಿಮಿಷ, ಜನರಿಗೆ ಅನುಕೂಲ ಆಗ್ಬೇಕಲ್ವಾ? ಜನರಿಗೋಸ್ಕರನೇ ತಾನೇ ಮಾಡ್ತಾ ಇರೋದು. 2 ನಿಮಿಷ ಇರಿ, ಅವ್ರಿಗೂ ಗೊತ್ತಾಗ್ಲಿ. ಇವತ್ತು ಬಸವನಗುಡಿಲಿ ಏನೇ ಕಾಮಗಾರಿಗಳಾದ್ರೂ ಇಂಜಿನಿಯರ್ಗಳಿಗೆ ಗೊತ್ತಿಲ್ಲ. ಕೇವಲ ಬೋರ್ ವಿಚಾರ ಅಲ್ಲ, ಯಾವುದೇ ಕೆಲಸ ಕೇಳಿದ್ರು ನಮ್ಗೆ ಗೊತ್ತೇ ಇಲ್ಲ. ಯಾಕೆಂದ್ರೆ ಇಲ್ಲಿ ಯಾರು ಬೋರ್ ಹಾಕ್ಸ್ತಾ ಇರ್ತಾರೆ ಅಥವಾ ಯಾವ ಸಂಸ್ಥೆ ಇದೆ ಅವ್ರು ಬಂದು ನಿಂತ್ಕೋಬೇಕು. ಎಷ್ಟಡಿಗೆ ನೀರು ಬರ್ತಾ ಇದೆ, ಯಾಕಂದ್ರೆ ಬೋರ್ ಅವರು ಮೋಸ ಮಾಡ್ಬೋದು. ಸಾರ್ವಜನಿಕರು ತೆರಿಗೆ ಹಣ ಯಾವ ರೀತಿಯಾಗಿ ಪೋಲಾಗುತ್ತೆ ಅನ್ನೋದು ಉದಾಹರಣೆ. ಈಗ ಇವ್ರು ಬೋರ್ ಹಾಕ್ತಾರೆ, ಇಷ್ಟಡಿಗೆ ನೀರು ಬರೋದಿಲ್ಲ, ಇಷ್ಟಡಿಗೆ ನೀರು ಬಂತು, ಇಷ್ಟು ಪೈಪ್ ಹಾಕಿದೀವಿ, ಇಷ್ಟು ಖರ್ಚಾಗಿದೆ ಅಂತ ಹೇಳ್ಬೋದಲ್ಲ. ಸಂಬಂಧಪಟ್ಟಂತವ್ರು ಯಾರಿದ್ದಾರೆ ಇಲ್ಲಿ? ಯಾರಿದ್ದಾರೆ ಸಂಬಂಧಪಟ್ಟಂತವ್ರು? ಇರೋರು ಯಾರು? 4 ಜನ ಬೋರ್ ಹಾಕೋರಿದ್ದಾರೆ. ಈಗ ನಾವು ಕರ್ಸಿದ್ಕೆ BWSS ಬಂದಿದ್ದಾರೆ. ಯಾರು ಇದನ್ನ ಮಾಡ್ತಾ ಇರೋವಂಥದ್ದು? ಯಾರೋ ಹೊಣೆ ಇದು? ಯಾರ ಜವಾಬ್ದಾರಿ ಇರೋರು ಬಂದು ಇವತ್ತು ಹೇಳಿ ನಮ್ಗೆ ಮಾಡ್ಸೋಣ ಕೆಲಸನ. ನಿಜವಾಗ್ಲೂ ಸಾರ್ವಜನಿಕರು, ಇಲ್ಲಿರುವಂತ ನಾಗರಿಕರು ನಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಕೇಳಿದ್ರೆ ಖಂಡಿತವಾಗ್ಲೂ KRS ಪಕ್ಷ ನಾಗರಿಕರ ಸಮಸ್ಯೆಗೆ ಮಾಡೋದಕ್ಕೆ ನಾವು ಇರೋದು. ನಾಗರಿಕರಿಗೆ ಏನೋ ಸಮಸ್ಯೆ ಆಗ್ತಾ ಇದೆಯಾ, ಸಮಸ್ಯೆ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ. ಇದು ಏಕಾಏಕಿ ಮಧ್ಯ ರಸ್ತೆಯಲ್ಲಿ BBMPಗೂ ಗೊತ್ತಿಲ್ಲ. ಇದು ಆಶ್ಚರ್ಯ ಅಲ್ವಾ? BWSಗೂ ಗೊತ್ತಿಲ್ಲ. ಅದು ಕೊಟ್ಟೆ ಹೇಳಾಯ್ತು. ಯಾರು? ಇದೊಂದು ಯಕ್ಷ ಪ್ರಶ್ನೆ, ಯಕ್ಷ ಪ್ರಶ್ನೆ. ಇದು ಯಾರು ಮಾಡ್ತಾ ಇದಾರೆ, ಯಾರು ಮಾಡ್ತಾ ಇರೋದು ಬೇಕಲ್ಲ. ನೀವು ಹೇಳ್ತೀರಣ್ಣ ಯಾರು ಅಂತ ಹೇಳಿ ಬನ್ನಿ. ನೀವು ಯಾರು ಮಾಡ್ತಾ ಇರೋದು ಹೇಳಿ. ಫೋನ್ ಬರ್ತದೆ ಬಿಡೋದು ಅದೆಲ್ಲ. ಅಲ್ಲಲ್ಲ ಹೇಳಿ. ಇದು ಯಕ್ಷ ಪ್ರಶ್ನೆ. ಇದು BWSSನ BBMPನ ನಮಗೆ ಇದು ಗೊತ್ತಾಗ್ಬೇಕು. ಇದು ಗೊತ್ತಾಗಿದ್ದ ತಕ್ಷಣ ಈಗ BBMP ಅವರೇ ಮಾಡ್ತಾ ಇದ್ರೆ ಯಾವ ಕಾರಣಕ್ಕೆ ಮಾಡ್ತಾ ಇದಾರೆ ಅಂತ ಹೇಳಿ BWSS ಬೇರೆ ಹೊಣೆ ಆಗುತ್ತೆ ಈಗ. ಯಾಕಂದ್ರೆ BBMP ಅವ್ರು ಏನಾದ್ರು ಇಲ್ಲಿ ನೀರಿನ ಸರಿಯಾಗಿ ಬರ್ತಾ ಇಲ್ಲ, ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ರಸ್ತೆಯಲ್ಲಿರೋರು ಏನಾದ್ರು ಕೊಟ್ಟಿದ್ರೆ BWSS ಅವ್ರು ಇವಾಗ ಹೇಳಿದ್ರಲ್ಲ, ಒಂದಿನ ಬಿಟ್ಟು ಒಂದಿನ ನೀರು ಬರ್ತಾ ಇದೆ ಅಂತ, ಅದಕ್ಕೆ ಅವ್ರು ಸಂದೇಶ ಕೊಡಬೇಕಾಗುತ್ತೆ. ಈ ರೀತಿ ಸಮನ್ವಯದ ಕೊರತೆ ಬೆಸ್ಕಾಂ, BWSSB, BBMP, BMRCL, BMTC, ಬೆಂಗಳೂರು ಬರುವಂತ ಎಲ್ಲಾ ಸಂಸ್ಥೆಗಳು ಹೊಂದಾಣಿಕೆಯಿಂದ ಕೆಲಸ ಮಾಡಿದ್ರೆ ಇವತ್ತು ಜನ, ಬೆಂಗಳೂರು ನಗರದ ಜನ ಒಂದ್ ಕಡೆ ಕಸದ ಸಮಸ್ಯೆ, ಒಂದ್ ಕಡೆ ನೀರಿನ ಸಮಸ್ಯೆ, ಒಂದ್ ಕಡೆ ಬೀದಿ ದೀಪದ ಸಮಸ್ಯೆ, ಒಂದ್ ಕಡೆ ಒಳಚರಂಡಿ ಸಮಸ್ಯೆ. ಮಳೆ ಬಂತು ಅಂದ್ರೆ ಜನ ರೋಡಲ್ಲಿ ಓಡಾಡ್ತಾರೆ, ಬೋಟಲ್ಲಿ ಓಡಾಡ್ತಾರೆ ಬೆಂಗಳೂರಲ್ಲಿ. ಆದ್ರೆ ನಾವು ಬಸವನಗುಡಿ ಜನ ಒಂದು ರೀತಿಯಾದಂತ ದೊಡ್ಡ ಮಟ್ಟದ ಪುಣ್ಯ ಮಾಡಿದೀವಿ. ಇಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲ. ಆದ್ರೆ ಸಮಸ್ಯೆಗಳನ್ನ ತಂದು ಹೊಡ್ಕೋತಾ ಇರೋದು ಯಾರು? ಕೆಲವು ರಾಜಕಾರಣಿಗಳು ಅವ್ರ ಹಿಂಬಾಲಕರನ್ನ ಬೆಳೆಸಬೇಕು, ಅವ್ರಿಗೆ ಏನಾದ್ರೂ ಒಂದಿಷ್ಟು ಆದಾಯ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಚೆನ್ನಾಗಿರೋ ಮೋರಿ ಕೀಳಿಸ್ತಾರೆ, ಚೆನ್ನಾಗಿರೋ ರಸ್ತೆಗೆ ಗುಂಡಿ ಬೀಳಿಸ್ತಾರೆ, ಚೆನ್ನಾಗಿರೋ ನೀರು ಬರುವಂತಹ ಜಾಗಗಳಿಗೆ ಬೋರ್ ಹಾಕಿಸ್ತಾರೆ. ಈಗ ಅದು ಮೇಂಟೆನೆನ್ಸ್. ಈಗ ಬೋರ್ ಹಾಕೋದು ಒಂದೇ ಅಲ್ಲ, ಇದಾದ್ಮೇಲೆ ಮೇಂಟೆನೆನ್ಸ್ ಮನೆಗೆ ನಲ್ಲಿ ಕೊಡಬೇಕು, ಅದನ್ನ ಮೇಂಟೈನ್ ಮಾಡಬೇಕು, ಅದಕ್ಕೊಬ್ಬನ ಕೈ ಕೀ ಕೊಡಬೇಕು, ಒಂದ್ ಕಡೆ ಮೋಟರ್ ಸ್ವಿಚ್ ಆನ್ ಮಾಡಕ್ ಆಫ್ ಮಾಡಕ್ ಒಬ್ಬನ ಇಡಬೇಕು. ಇದ್ರ ಜವಾಬ್ದಾರಿ ಯಾರು ಸ್ವಾಮಿ? ಯಾಕೆ ಸಾರ್ವಜನಿಕರ ಹಣವನ್ನ ಪೋಲ್ ಮಾಡ್ತೀರಾ? ಸುಮ್ನೆ ವೆಚ್ಚವನ್ನ ವೇಸ್ಟ್ ಯಾಕೆ ಮಾಡ್ತೀರಾ? ಇದು KRS ಪಕ್ಷದ ಪ್ರಶ್ನೆ. ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಜವಾಬ್ದಾರಿಯುತ ಇಂಜಿನಿಯರ್ಗಳು ಇದಕ್ಕೆ ನಮಗೆ ಉತ್ತರ ಕೊಡಬೇಕು. ಮಾಡಿ, ಸಾರ್ವಜನಿಕರಿಗೆ ಉಪಯೋಗವಾದಂತ ಕೆಲಸವನ್ನ ಮಾಡಿ. ನಾವು ನಿಮ್ಗೆ ಸಪೋರ್ಟ್ ಇರ್ತೀವಿ. ಸುಮ್ನೆ ದುಂದು ವೆಚ್ಚವಾಗುವಂತದ್ದು ಅನಾವಶ್ಯಕವಾದಂತ ಖರ್ಚುಗಳನ್ನ ಮಾಡಬೇಡಿ. ಸಾರ್ವಜನಿಕರ ತೆರಿಗೆ ಹಣವನ್ನ ಇಲ್ಲೆಲ್ಲರೂ ಟ್ಯಾಕ್ಸ್ ಕಟ್ತಾರೆ. ಬಸವನಗುಡಿಲ್ಲ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ? ಯಾರಾದ್ರೂ ಟ್ಯಾಕ್ಸ್ ಕಟ್ಟದೇ ಇರೋರು ಇದಾರಾ? ಅವರ ಹಣವನ್ನು ತಂದು ಈ ರೀತಿ ಅನಾವಶ್ಯಕವಾಗಿ ಯಾಕೆ ಖರ್ಚು ಮಾಡ್ತೀರಾ? ಇಷ್ಟನ್ನು ಹೇಳ್ತಾ, ಈ ರೀತಿ ಬಹುತೇಕ ಬೆಂಗಳೂರೇ ಇವತ್ತು ಈ ರೀತಿ ಆಗಿದೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಯಾರೋ ಬಜಾ ಮಾಡ್ತಾ ಇರ್ತಾರೆ. ಹಾಗಾಗಿ ಇದನ್ನೆಲ್ಲ ನಿಲ್ಲಿಸಬೇಕು. ಆಡಳಿತದಲ್ಲಿ ಪಾರದರ್ಶಕತೆ ಬರಬೇಕು. ಮಾಡ್ಲಿ, ಇದು ಬೇಕಿತ್ತಾ? ಆಗ್ಲಿ, ಪಾರದರ್ಶಕವಾಗಿ ತೋರಿಸ್ಲಿ. ಯಾರು ಮಾಡ್ತಾ ಇರೋದು, ಎಷ್ಟು ಖರ್ಚಾಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ, ಯಾರು ಬೋರ್ಡ್ ಹಾಕಿಲ್ಲ. ಪಾರದರ್ಶಕವಾಗಿ ಮಾಡ್ಲಿ ಕೆಲಸ. ಸಾರ್ವಜನಿಕರಿಗೆ ಉಪಯೋಗ ಅಲ್ವಾ? ಮಾಡಿ, ಪಾರದರ್ಶಕವಾಗಿ ಕೆಲಸ ಮಾಡಿ ಅಂತಾನೆ ನಾನು ಆಗ್ರಹ ಮಾಡ್ತೀನಿ. ಈಗ BBMP ಮತ್ತು BWSSB ಇದಕ್ಕೆ ಸರಿಯಾದಂತಹ ಸಮಜಾಯಿಷಿಯನ್ನ ನಮಗೆ ಕೊಡಬೇಕು. ಇಲ್ಲ ಅಂದ್ರೆ ಇದು ಕರ್ತವ್ಯ ಲೋಪ. ಎರಡೂ ಸಂಸ್ಥೆಯಿಂದ ಕರ್ತವ್ಯ ಲೋಪ ಆಗುತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ. ಅದೇನು ದೂರ ದಾಖಲೆ ಮಾಡಬೇಕೋ ಅವ್ರ ಮೇಲಧಿಕಾರಿಗಳಿಗೆ ತಿಳಿಸ್ಬೇಕೋ ಅಥವಾ ಯಾವ್ದೋ ತನಿಖಾ ಸಂಸ್ಥೆಗೆ ತಿಳಿಸ್ಬೇಕೋ ಅದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ ಅಂತ ಹೇಳ್ತೀನಿ. ಈ ಮುಖಾಂತರ ನಮಗೆ ಇವತ್ತು ಪಕ್ಷದ ಬೆಂಬಲಿಗರು ಏನೇನೋ ಬಂದಿದ್ದಾರೆ, ಪಶ್ಚಿಮ ಜಿಲ್ಲಾಧ್ಯಕ್ಷರಾದಂತಹ ದೇವರಾಜ್ ಅವರು ಮತ್ತು ಅವರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ.